ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಸಮುದ್ರದಲ್ಲಿ ಒಂದು ದೊಡ್ಡ ಹಡಗು ಹೋಗ್ತಾ ಇತ್ತು. ಅದು ಬಹಳ ದೊಡ್ಡ ಶ್ರೀಮಂತ ಹಡಗು. ಶ್ರೀಮಂತ ಹಡಗು ಅಂದರೆ ಅದು ಕೇವಲ ಶ್ರೀಮಂತರ ಕೈಗೆ ಸಿಗುವಂಥದ್ದು ಮಾತ್ರ. ಪ್ರವಾಸಕ್ಕೆ ಹೋಗಿ ಬಯಸುವಂಥ ಅತ್ಯಂತ ಶ್ರೀಮಂತರಿಗಾಗಿ ನಿರ್ಮಾಣ ಮಾಡಿದಂಥ ವಿಲಾಸಿ ಹಡಗದು, ಕ್ರೂಸ್ ಅಂತ ಕರಿತೀವಲ್ಲ ಹಾಗೆ. ಒಂದೇ ಬಾರಿಗೆ ಸುಮಾರು 2,000 ಜನ ಪ್ರವಾಸ ಮಾಡ್ಬೋದಾಗಿತ್ತು. ಏನು ಮಳಿಗೆಗಳು, ನೃತ್ಯದ ಅಂಗಳಗಳೇನು, ಈಜುಗಳಗಳೇನು, 24 ತಾಸು ಕೆಲಸ ಮಾಡುವಂಥ ಹೋಟೆಲ್ಗಳು, ಯಾವುದೇ ಅಭಿರುಚಿಯ ಪ್ರವಾಸಿಯನ್ನು ತಡಿಸುವಂಥ ಇದ್ದವು. ಅದರಲ್ಲಿ ಪ್ರವಾಸ ಮಾಡಬೇಕಂದ್ರೆ 6 ತಿಂಗಳ ಮೊದಲೇ ಜಾಗ ಕಾಯಬೇಕಾಗಿತ್ತು. ಪ್ರಯಾಣ ನಡೆದಿತ್ತು. ಹಡಗಿನೊಳಗೆ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಯಾರಿಗೂ ಸಮಯದ ಪರಿವೇನೇ ಇಲ್ಲ. ಆದರೆ ಇವರು ಯಾರಿಗೂ ಗೊತ್ತಲ್ಲದ ಹಾಗೆ ಒಂದು ಘಟನೆ ನಡೀತಾ ಇತ್ತು. ಹಡಗನ್ನು ನಡೆಸ್ತಾ ಇದ್ವಲ್ಲ, 4 ಇಂಜಿನ್ ಇದ್ದು. ಅದರಲ್ಲಿ ತುಂಬ ಪ್ರಮುಖವಾದಂಥ ಮಧ್ಯದ ಇಂಜಿನ್ ಕೆಲಸ ನಿಲ್ಲಿಸ್ಬಿಡ್ತು. ತಕ್ಷಣ ಕ್ಯಾಪ್ಟನ್ನಿಗೆ ಹಡಗದ ಎಳೆತ ಹೆಚ್ಚಾದದ್ದು ಗಮನಕ್ಕೆ ಬಂತು. ಅಂದ ತಕ್ಷಣ ರಿಪೇರಿ ಮಾಡಬೇಕು. ಇಲ್ಲದೆ ಹೋದರೆ ಇದರ ಒತ್ತಡ ಉಳಿದ ಇಂಜಿನ್ಗಳ ಮೇಲೆ ಬಿದ್ದು ಅವು ಕಾರ್ಯ ನಿಲ್ಲಿಸ್ಬಿಡ್ಬೋದು. ಸಂದೇಶ ಇಂಜಿನಿಯರ್ಗಳಿಗೆ ಹೋಯಿತು. ತಕ್ಷಣ ಕಾರ್ಯಪ್ರವೃತ್ತರಾದರು. ಎಲ್ಲಿ ಹೋದರು, ಎಲ್ಲಿ ಹುಡುಕಾಡಿದರು, 3-4 ತಾಸು ಪ್ರಯತ್ನ ಮಾಡಿದರೂ ಕೂಡ ಫಲ ದೊರಕಲಿಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಇಂಜನ್ ಕೈ ಕೊಡೋ ಹಂಗೆ ಕಾಣಿಸ್ತು. ಈಗ ಕ್ಯಾಪ್ಟನ್ನಿಗೆ ಮತ್ತು ಇಂಜಿನಿಯರ್ ಜೊತೆಗೆ ಹಡಗಿನ ಮಾಲಕರಿದ್ದರಲ್ಲ, ಅವ್ರಿಗೆ ಆತಂಕ ಶುರುವಾಯಿತು. ಬೇಗ ದುರಸ್ತಿ ಆಗದೆ ಹೋದರೆ ಹಡಗು ಒಂದು ಕಡೆ ವಾಲ್ಕೊಂಡ್ಬಿಡ್ತದೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಹಡಗು ಮುಳುಗಿ ಹೋಗ್ಬೋದು. ಎಲ್ಲರ ಹಣೆ ಮೇಲೆ ಬೆವರು ಮೂಡ್ತು. ಹಡಗಿನ ಇಂಜಿನಿಯರ್ಗಳು ಇದು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಕೈ ಎತ್ತಿಬಿಟ್ರು. ಇನ್ನೇನು ದಾರಿ ಅಂದಾಗ ಒಬ್ಬ ಹಿರಿಯ ಇಂಜಿನಿಯರ್ ಹೇಳಿದ, ಸರ್, ನಾವು ಇರೋ ಜಾಗದಿಂದ 100 ಕಿಲೋಮೀಟರ್ ದೂರದ ಪಟ್ಟಣದಲ್ಲಿ ಒಬ್ಬ ವಯಸ್ಸಾದ ಇಂಜಿನಿಯರ್ ಇದ್ದಾನೆ. ಹಡಗು ರಿಪೇರಿಯಲ್ಲಿ ಅವನಿಗಿರುವಷ್ಟು ಜ್ಞಾನ ಇನ್ಯಾರಿಗೂ ಇಲ್ಲ. ಅವನು ಕರೆಸೋದು ಒಂದೇ ದಾರಿ ಸ್ವಾಮಿ, ಬೇರೆ ಹಾದಿ ಇಲ್ಲ ಅಂದರು. ಹಡಗಿನ ಮಾಲಕರು ಅವನ ದೂರವಾಣಿ ನಂಬರ್ ಕೊಟ್ಟರು. ಫೋನ್ ಮಾಡಿದರು. ಆತ ಬರ್ತೀನಿ ಅಂದ. ಆತ ಏನು ಮಾಡ್ದ, ಒಂದು ವೇಗವಾಗಿ ಚಲಿಸುವ ನಾವೆಯನ್ನು ತೊಗೊಂಡ್ಬಿಟ್ಟು ಜೋರಾಗಿ ಬಂದ. 1-1.5 ತಾಸು ಒಳಗೆ ಬಂದು ಸೇರಿಕೊಂಡ ಹಡಗನ್ನು. ಏನಾಗಿದೆ ಅಂತ ಇಂಜಿನಿಯರ್ ಕೇಳಿದ. ಎಲ್ಲ ವಿಷಯ ತಿಳ್ಕೊಂಡ. ನಂತರ ಇಂಜಿನ್ ಇತ್ತಲ್ಲ, ಆ ಜಾಗೆಗೆ ಒಬ್ಬನೇ ಹೋಗಿ ಸೂಕ್ಷ್ಮವಾಗಿ ನೋಡ್ದ. ನೋಡಿ ಒಂದು ಸಣ್ಣ ಸುತ್ತಿಗೆ ತಗೊಂಡ. ಆ ಇಂಜಿನಿನ ಒಂದು ಭಾಗಕ್ಕೆ ಫಟ್ ಅಂತ ಹೊಡೆದ. ಆ ಜಾಗಕ್ಕೆ ಫಟ್ ಅಂತ ಹೊಡೆದ ತಕ್ಷಣ ಆಶ್ಚರ್ಯ, ಇಂಜಿನ್ ಕಾರ್ಯ ಶುರು ಮಾಡ್ತು. ಹಡಗು ಮೊದಲಿನ ಸುಸ್ಥಿತಿಗೆ ಬಂತು. ಎಲ್ರಿಗೂ ಸಂತೋಷ, ಭಾರಿ ಸಂತೋಷ ಆಯಿತು. ಆ ಇಂಜಿನಿಯರ್ ಹೊರಟು ನಿಂತ, ಆಯ್ತಪ್ಪ ನನ್ನ ಕೆಲಸ ಮುಗಿತು, ಬಿಲ್ ಕೊಡಬೇಕಲ್ಲ. ಬಿಲ್ ಕೊಟ್ಟ. 25,000 ರೂಪಾಯಿ ಬಿಲ್ ಕೊಟ್ಟಿದ್ದ. ಮಾಲೀಕರಿಗೆ ಗಾಬರಿ, ಏನೂ ಮಾಡಿಲ್ಲ ಇವನು, ಬರೀ ಸುತ್ತಿಗೆ ಒಂದು ಪೆಟ್ಟು ಹಾಕಿದ್ದಕ್ಕೆ 25,000 ರೂಪಾಯಿ. ಆದರೆ ಅವ್ನು ಮಾಡದೆ ಹೋಗಿದ್ರೆ ಹಡಗೆ ಮುಳುಗಿ ಹೋಗ್ತಿತ್ತು ಅನ್ನೋದು ಮರೆತು ಹೋಗಿತ್ತು ಅವರಿಗೆ. ಕೆಲಸ ಮುಗಿದು ಹೋಯ್ತಾನೆ, ಇನ್ಯಾಕೆ ಚಿಂತೆ. ಆ ಮಾಲೀಕ ಹಿರಿಯನಿಗೆ ಕೇಳಿದ, ಏನು ಸ್ವಾಮಿ, ಒಮ್ಮೆ 25,000 ಕೊಡಿ ಅಂದರೆ ಹೇಗೆ? ತಾವು ಮಾಡಿದ ಕೆಲಸಕ್ಕೆ ವಿವರಗಳನ್ನು ಕೊಡಿ, ಯಾವ ಕೆಲಸಕ್ಕೆ ಎಷ್ಟು ದುಡ್ಡು ಅಂತ ಕೊಡಿ. ಬರೀ ಒಂದು ಹೊಡೆದಕ್ಕೆ 25,000 ಹೆಂಗೆ ಕೊಡೋದು? ಅದಕ್ಕೆ ಆ ಮುದುಕ ಇಂಜಿನಿಯರ್ ಇದ್ನಲ್ಲ, ನಕ್ಕು ಬಿಟ್ಟು ಬರದ್ನಂತೆ. 2 ಬಾಬತ್ತಿದ್ದಾವೆ. ಸುತ್ತಿಗೆಯಿಂದ ಹೊಡೆದದ್ದಕ್ಕೆ 2 ರೂಪಾಯಿ ಮಾತ್ರ. ಸುತ್ತಿಗೆಯಿಂದ ಹೊಡೆದಕ್ಕೆ 2 ರೂಪಾಯಿ. ಆದರೆ ಎಲ್ಲಿ ಹೊಡಿಬೇಕು ಅಂತ ಜ್ಞಾನ ಇದೆಯಲ್ಲ, ಅದಕ್ಕೆ 24,998 ರೂಪಾಯಿ ಅಂತ ಬರೆದಂತೆ. ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ಟರು ಅನ್ನೋದೇನು ದೊಡ್ಡದಲ್ಲ. ಇದು ಬಹಳ ಮುಖ್ಯ ಸ್ವಾಮಿ. ಜೀವನದಲ್ಲಿ ಪ್ರಯತ್ನ ಮುಖ್ಯ ನಿಜ. ಆದರೆ ಯಾವ ದಿಶೆಯಲ್ಲಿ, ಯಾವ ಮಟ್ಟದಲ್ಲಿ ಪ್ರಯತ್ನ ಮಾಡಬೇಕನ್ನೋದು ನಮ್ಮ ಯಶಸ್ಸನ್ನು ನಿರ್ಧಾರ ಮಾಡ್ತದೆ. ತಾವು ಗಮನಿಸಿದ್ದೀರಿ, ಬರೀ ಪಟ್ ಅಂತ ಹೊಡೆಯೋದಲ್ಲ. ಅವ್ರು ಬೇಕಾದಷ್ಟು ಹೊಡೆದಿದ್ರು ಮೊದಲಿನವರು. ಆದರೆ ಎಲ್ಲಿ ಹೊಡಿಬೇಕು ಅಂತ ಗೊತ್ತಿಲ್ಲ, ಯಾಕೆ ಹೊಡಿಬೇಕು ಅಂತ ಗೊತ್ತಿರಲಿಲ್ಲ. ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡುವಾಗ ಯಾಕೆ ಮಾಡ್ತೀವಿ, ಯಾವಾಗ ಮಾಡ್ತೀವಿ, ಯಾವ ಮಟ್ಟಕ್ಕೆ ಮಾಡ್ತೀವಿ ಅನ್ನೋದು ಸ್ಪಷ್ಟ ಕಲ್ಪನೆ ನಮಗಿದ್ರೆ ಯಶಸ್ಸು ನಾವು ಮಾಡಿದ ಕೆಲಸದಲ್ಲೆಲ್ಲ ಬಂದ್ಬಿಡ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ PS ಕಾಲೇಜಿನಲ್ಲಿ 2023-24ನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PS ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140503084 ಅಥವಾ ಸಾಗರ ರಸ್ತೆಯಲ್ಲಿರುವ PSನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು.
ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಿರ್ಮಾಣ ಎಸ್ಆರ್ ಭಟ್. ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.